Hello, good morning. Morning, everybody. Today is the 7th standard civics lesson, our constitution. Going to describe meaning and importance of the constitution. Meaning, what do you mean by constitution? Constitution ಅಂದರೆ ಏನು? ಕಾನ್ಸ್ಟಿಟ್ಯೂಷನ್ಗೆ ಒಂದು ಕಂಟ್ರಿಗೆ ಒಂದು ಬೇಸಿಕ್ ರೂಲ್ಸ್ ಇದೆ. ಆ ಸೆಟ್ ಆಫ್ ಬೇಸಿಕ್ ರೂಲ್ಸ್ನ ನಾವು ಕಾನ್ಸ್ಟಿಟ್ಯೂಷನ್ ಅಂತಲೇ ಹೇಳ್ತೀವಿ. ಅದು ಗೌರ್ಮೆಂಟ್ಸ್ ಅದರಲ್ಲಿ ಗೌರ್ಮೆಂಟ್ಸ್ದ ಆರ್ಗನ್ಸ್ ಇದೆ, ಒಂದು 3 ಆರ್ಗನ್ಸ್. ಅದರ ಪವರ್ಸು, ಅದರ ಫಂಕ್ಷನ್ಸನ್ನು ಹೇಳುತ್ತೆ. ಆಮೇಲೆ ಒಂದು ಸಿಟಿಸನ್ನ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಹೇಳುತ್ತೆ, ಏನು ಅಂತ ರೈಟ್ಸ್ ಏನು, ಡ್ಯೂಟೀಸ್ ಏನು. ಆಮೇಲೆ ಕಾನ್ಸ್ಟಿಟ್ಯೂಷನ್ ಗೈಡ್ ಇದ್ದಂಗೆ ಗೌರ್ಮೆಂಟಿಗೆ ಒಂದು ಗೈಡ್ ಇದ್ದಂಗೆ. ಯಾರು ಕಾನ್ಸ್ಟಿಟ್ಯೂಷನ್ನ ತಿರಸ್ಕಾರ ಮಾಡಿ ಅದು ವಿರುದ್ಧವಾಗಿ ಹೋಗೋಕ್ಕಾಗಲ್ಲ. ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ನು ಫಂಡಮೆಂಟಲ್ ಲಾ ಆಫ್ ದ ಕಂಟ್ರಿ. ಅದು ಬೇಸಿಕ್ ಲಾ, ಬೇಸಿಕ್ ನ್ಯಾಯ ಒಂದು ದೇಶದ್ದು. ಎಲ್ಲರೂ ಅದಕ್ಕೆ ಸ್ಟಿಕ್ ಆಗಬೇಕು, ಅದು ಹೇಳಿದ ಅದ್ರ ಥರ ನಡ್ಕೋಬೇಕು. ಎಲ್ಲ ಜನರು ಇನ್ಕ್ಲೂಡಿಂಗ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಪಾರ್ಲಿಮೆಂಟ್, ಜಡ್ಜಸ್, ಆಫೀಸರ್ಸ್ ಎಲ್ಲರೂ ಅದ್ರ ಪ್ರಕಾರವೇ, ಆ ರೂಲ್ಸ್ ಪ್ರಕಾರವೇ ನಡ್ಕೋಬೇಕು. ಅದರಲ್ಲಿ ಇರ್ತಕ್ಕಂಥ ರೂಲ್ಸ್ ಅದು ಒಂದು ಸಿಟಿಸನ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡಬೇಕು. ಪ್ರತಿಯೊಂದು ಸಿಟಿಸನ್ ಅಂದರೆ ಪ್ರತಿಯೊಂದು ಪ್ರಜೆಗೆ ಒಂದು ರೈಟ್ಸ್ ಇರುತ್ತೆ. ಒಂದೇ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಆ್ಯಂಡ್ ಡ್ಯೂಟೀಸನ್ನು ಕೊಟ್ಟಿದೆ. ಆ ರೈಟ್ಸ್ನೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ ಕಾನ್ಸ್ಟಿಟ್ಯೂಷನ್. ಆಮೇಲೆ ಅದರಲ್ಲಿ ಎಲ್ಲರೂ ಈಕ್ವಲ್, ನ್ಯಾಯದ ಮುಂದೆ ಎಲ್ಲರೂ ಈಕ್ವಲ್ ಅಂತ ಹೇಳುತ್ತೆ. ಆಮೇಲೆ ಅದು ಒಂದು ಗೈಡ್ ಇದ್ದಂಗೆ ನಮ್ಮ ಡ್ಯೂಟೀಸ್ ಟು ಬಿ ಪರ್ಫಾರ್ಮ್. ಗೌರ್ಮೆಂಟು ಏನೇನು ಡ್ಯೂಟೀಸ್ ಮಾಡಬೇಕು ಅನ್ನೋದು ಒಂದು ಗೈಡೆನ್ಸ್ ಕೊಡುತ್ತೆ. ಇಟ್ ಕೋಆರ್ಡಿನೇಟ್ಸ್ ದ ಫಂಕ್ಷನ್ಸ್ ಆಫ್ ದ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯಲ್ ಆರ್ಗನ್ಸ್ ಇದೆಯಲ್ಲ, ಅವುಗಳ ಫಂಕ್ಷನ್ಸ್ನೆಲ್ಲ ಕೋಆರ್ಡಿನೇಟ್, ಮುಂದಕ್ಕೊಂದು ಸಂಬಂಧ ಕಲ್ಪಿಸುತ್ತೆ. ಇಟ್ ಆಲ್ಸೋ ಆರ್ಗನೈಸ್ ಬೆಟರ್ ರಿಲೇಷನ್ಸ್ ಬಿಟ್ವೀನ್ ದ ಗೌರ್ಮೆಂಟ್ ಮತ್ತು ಒಂದು ಪ್ರಜೆಗಳ ಮಧ್ಯ ರಿಲೇಷನ್ನ ಆರ್ಗನೈಸ್ ಮಾಡುತ್ತೆ. ಏನೇನು ರಿಲೇಷನ್ ಬೆಳೆಸುತ್ತೆ ರಿಲೇಷನ್. ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಇನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ನ ಪ್ರಿಪೇರ್ ಮಾಡುತ್ತೆ, ಆ ಒಂದು ಅಸೆಂಬ್ಲಿ. ಅದಕ್ಕೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಗೊತ್ತಿದೆ ಅಲ್ವಲ್ಲ, ಹಿ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಅಸೆಂಬ್ಲಿನಲ್ಲಿ, ಫಸ್ಟ್ ಟೈಮ್ಗೆ. 299 ಜನ ಮೆಂಬರ್ಸ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ ಇದ್ದಾರೆ. ಫಸ್ಟ್ ಸೆಷನ್ನು 9 ಡಿಸೆಂಬರ್ 1946 ನಡೆದಿದೆ. ಡ್ರಾಫ್ಟಿಂಗ್ ಕಮಿಟಿ in order to assist the process of preparing the constitution. ಈ ಒಂದು ಕಾನ್ಸ್ಟಿಟ್ಯೂಷನ್ ನಡೆಸೋಕ್ಕೆ ಈ ಒಂದು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಅನೇಕ ಕಮಿಟಿಗಳನ್ನು ಕ್ರಿಯೇಟ್ ಮಾಡಿದೆ. ಆ ಒಂದು ಡ್ರಾಫ್ಟಿಂಗ್ ಕಮಿಟಿ ಕ್ರಿಯೇಟ್ ಕ್ರಿಯೇಟ್ ಆಗಿರೋರು, ಅದಕ್ಕೆ ಚೇರ್ಮನ್ ಯಾರಾದರು ಡಾಕ್ಟರ್ BR ಅಂಬೇಡ್ಕರ್. ಇವರ ಒಂದು ಚೇರ್ಮನ್ಶಿಪ್ ಅಡಿಯಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಕ್ರಿಯೇಟ್ ಆಯಿತು. ಮೆಂಬರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇದು ಜನವರಿ 26, 1950 ಅಡಾಪ್ಟ್ ಆಯಿತು. ಆವಾಗಲೇ ಅದು ಇಂಡಿಯಾನ ರಿಪಬ್ಲಿಕ್ ಅಂತ ಡಿಕ್ಲೇರ್ ಮಾಡಿತು. ಈ ಒಂದು ಈ ಕಾನ್ಸ್ಟಿಟ್ಯೂಷನ್ ಅವತ್ತು ಅಡಾಪ್ಟ್ ಆಗಿದ್ದು ಅದರ ಜ್ಞಾಪಕಾರ್ಥವಾಗಿ ಪ್ರತಿ ವರ್ಷ ಆ ದಿನ ಜನವರಿ 26 ನಾವು ರಿಪಬ್ಲಿಕ್ ಡೇ ಅಂತ ಆಚರಣೆ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ರಾಷ್ಟ್ರೀಯ ಹಬ್ಬ. ನವಂಬರ್ 26 ಪ್ರತಿ ವರ್ಷ ಕಾನ್ಸ್ಟಿಟ್ಯೂಷನ್. ಆಮೇಲೆ ಇಟ್ ಈಸ್ ಸೆಲೆಬ್ರೇಟೆಡ್ ಆ್ಯಸ್ ಇಟ್ ವಾಸ್ ಆನ್ November 26, 1949. 1949 26 ನವಂಬರ್ನೂ ಅವತ್ತು ಕಾನ್ಸ್ಟಿಟ್ಯೂಷನ್ ಅಪ್ರೂವ್ ಆಗಿರೋದು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯಿಂದ. ಅಕಾರ್ಡಿಂಗ್ ಟು ಡೈರೆಕ್ಟಿವ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಈ ಕಾನ್ಸ್ಟಿಟ್ಯೂಷನ್ ಡೈರೆಕ್ಟ್ ಪ್ರಕಾರ ಜನರಲ್ ಎಲೆಕ್ಷನ್ಸ್ ಇಂಡಿಯಾನಲ್ಲಿ 1951-52 ಫಸ್ಟು ಸ್ಟಾರ್ಟ್ ಆಯಿತು. ಪಾರ್ಲಿಮೆಂಟ್ ಈಸ್ ಬೈ ಕ್ಯಾಮರಲ್ ಲೆಜಿಸ್ಲೇಚರ್. ಲೋಕಸಭಾ ಪಾರ್ಲಿಮೆಂಟಲ್ಲಿ ಬೈ ಕ್ಯಾಮರಲ್
2 ಮನೆಗಳು, ಲೋಕಸಭಾ ರಾಜ್ಯಸಭಾ, ಅದು ಫೋರ್ಸ್ಗೆ ಬಂತು 1952ರಲ್ಲಿ. ಸೈಜು, ಕಾನ್ಸ್ಟಿಟ್ಯೂಷನ್ ಸೈಜ್ ಏನು, ಅದರಲ್ಲಿ 395 ಆರ್ಟಿಕಲ್, 12 ಶೆಡ್ಯೂಲ್ಸ್ ಇದೆ. ಪ್ರೆಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಂಡಿಯಾ ಬಿಗಿನ್ಸ್ ವಿತ್ ದ ಪ್ರೆಂಬಲ್. ಈ ಪ್ರೆಂಬಲ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ಹಾರ್ಟ್ ಇದ್ದಂಗೆ, ಇಂಪಾರ್ಟೆಂಟ್, ಅವರ ಇದೇ ಭಾಗ ಇದ್ದಂಗೆ, ಮುಖ್ಯವಾದ ಭಾಗ. ಅದು ನಮ್ಮ ಒಂದು ಜನರ ಡ್ರೀಮ್ ಮತ್ತು ಐಡಿಯಾಲಜೀಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಜಸ್ಟಿಸ್, ಫ್ರೀಡಮ್, ಈಕ್ವಾಲಿಟಿ, ಸೆಲ್ಫ್ ರೆಸ್ಪೆಕ್ಟ್, ಫ್ರೆಟರ್ನಿಟಿ, ನ್ಯಾಷನಲ್ ಇಂಟಿಗ್ರಿಟಿ, ಐಡಿಯಾಲಜೀಸ್, ಇದೆಲ್ಲ ಪ್ರೆಂಬಲಲ್ಲಿ ರೆಫರ್ ಆಗುತ್ತೆ. ನೋಡಿ, ಇದು ಪ್ರೆಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ರೆಫರ್ ಆಗಿರೋದು. ಅವರ ಕಾನ್ಸ್ಟಿಟ್ಯೂಷನ್ಗೆ ಯೂನಿಕ್ ಫೀಚರ್ಸ್ ಇದೆ, ಅದಕ್ಕೆ ಒಂದು ಸ್ವಂತ ಅದರದ್ದೇ ಆದ ಒಂದು ಫೀಚರ್ಸ್ ಇದೆ. ಮೊದಲನೇದು, ಈ ಕಾನ್ಸ್ಟಿಟ್ಯೂಷನ್ ಬಂದು ನಮ್ಮ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಬರೆದಿರುತ್ತದೆ. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ರಿಟರ್ನ್ ಫಾರ್ಮ್, ಬರೆದಿರೋದ್ರ ಬರವಣಿಗೆ ಇದೆ. ಅದು ಲೆಂತಿಯೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್. ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ನೇ ತುಂಬ ದೊಡ್ಡ ಕಾನ್ಸ್ಟಿಟ್ಯೂಷನ್ ಪ್ರಪಂಚದಲ್ಲಿ. ಸ್ಟ್ರಕ್ಚರು, ಪವರು, ಎಕ್ಸ್ಟೆಂಟ್ ಆಫ್ ಪವರ್, ಅದರ ಪವರು, ಸ್ಟ್ರಕ್ಚರು, ಆಮೇಲೆ ಅದರ 3 ಆರ್ಗನ್ಸ್, ಗೌರ್ಮೆಂಟ್ ಆರ್ಗನ್ಸ್, ಜಸ್ಟ್ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಇದೆಲ್ಲನೂ ಎಕ್ಸ್ಪ್ಲೈನ್ ಮಾಡಲ್ಪಟ್ಟಿದೆ ಅದರಲ್ಲಿ ಕಾನ್ಸ್ಟಿಟ್ಯೂಷನ್. ಸಿಂಗಲ್ ಕಾನ್ಸ್ಟಿಟ್ಯೂಷನ್, ಬೋತ್ ಸೆಂಟ್ರಲ್ ಮತ್ತು ಸ್ಟೇಟ್ ಎರಡಕ್ಕೂ ಒಂದೇ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ದೇರ್ಫೋರ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಬಿಗ್, ಅದರಿಂದ ದೊಡ್ಡದು. ರಿಪಬ್ಲಿಕ್, ಕಾನ್ಸ್ಟಿಟ್ಯೂಷನ್ ಇಂಡಿಯಾ ಡಿಕ್ಲೇರ್ಡ್ ಇಂಡಿಯಾ ಆಸ್ ಅ ರಿಪಬ್ಲಿಕ್. ಕಾನ್ಸ್ಟಿಟ್ಯೂಷನ್ ಇಂಡಿಯಾನ ರಿಪಬ್ಲಿಕ್ ಕಂಟ್ರಿಯಿಂದ ಡಿಕ್ಲೇರ್ ಆಗಿದೆ. ಇನ್ ದ ಕೇಸ್ ಆಫ್ ರಿಪಬ್ಲಿಕ್, ಈ ಸಿಸ್ಟಮಲ್ಲಿ ರಿಪಬ್ಲಿಕ್ ಅಂದರೆ ಏನು, ಇಟ್ ಇಸ್ ನಾಟ್ ರೂಲ್ಡ್ ಬೈ ದ ಕಿಂಗ್, ರಾಜ ಇದನ್ನು ರೂಲ್ ಮಾಡಲ್ಲ. ಅದ್ರ ಬದಲು ಎಲೆಕ್ಟೆಡ್ ಪೀಪಲೇ ಎಲೆಕ್ಟ್ ಮಾಡತಕ್ಕಂಥ ರೆಪ್ರೆಸೆಂಟೇಟಿವ್ ಇರ್ತಾರೆ, ಮಿನಿಸ್ಟರ್ಸ್, ಅವರೆಲ್ಲ ಸೇರಿ ಒಂದು ಕ್ಯಾಬಿನೆಟ್ ಆಗಿ ರೂಲ್. ಇಂಡಿಯಾಗೆ ಅದರದ್ದೇ ಆಗ್ತಕ್ಕಂಥ ಪೊಲಿಟಿಕಲ್ ಸಿಸ್ಟಮ್, ಅದಕ್ಕೆ ರಾಜಕೀಯ ಸಿಸ್ಟಮ್ ಯಾವುದು, ಡೆಮಾಕ್ರೆಟಿಕ್ ರಿಪಬ್ಲಿಕ್. ನೆಕ್ಸ್ಟ್ 3, ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಕಾನ್ಸ್ಟಿಟ್ಯೂಷನಲ್ಲಿ 6 ಫಂಡಮೆಂಟಲ್ ಡ್ಯೂಟೀಸ್ ಇದೆ ಪ್ರತಿ ಸಿಟಿಸನ್ಗೆ ಇವಾಗ ಸದ್ಯಕ್ಕೆ. ಎ ನೆವರ್ ಪಾಸ್ ಎನಿ ಲಾ ದಟ್ ಕರ್ಬ್ಸ್ ದಿಸ್ ಫಂಡ್. ಈ ಫಂಡಮೆಂಟಲ್ ರೈಟ್ಸ್ನ ತೆಗೆದುಹಾಕೋ ಎಂಥ ಒಂದು ನ್ಯಾಯ ನೀತಿನೂ ಇರಲ್ಲ, ಎಲ್ಲ ಇದ್ದೇ ಇದೆ, ಪಾಲಿಸ್ಬೇಕು. ಇನ್ ಕೇಸ್ ಆಫ್ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಯಾರಾದರೂ ಅದನ್ನು ವಿರುದ್ಧವಾಗಿ ನಡ್ಕೊಂಡ್ರೆ ಜುಡಿಷರಿಗೆ ಪವರ್ ಇದೆ ಅದನ್ನು ಸರಿ ಮಾಡಿಸೋಕ್ಕೆ. ಸಿಟಿಸನ್ ಕ್ಯಾನಾಟ್ ಎಕ್ಸೈಸ್ ದಿ ರೈಟ್ಸ್, ಅವ್ರ ಇಷ್ಟ ಪ್ರಕಾರ ತಮ್ಮ ರೈಟ್ಸನ್ನು ಅವರು ನಡೆಸೋ ಹಂಗಿಲ್ಲ. ದ 11 ಫಂಡಮೆಂಟಲ್ ಡ್ಯೂಟೀಸ್, ಆಮೇಲೆ ಡ್ಯೂಟೀಸ್ ಬಂದು 11 ಇದೆ, ರೈಟ್ಸ್ 6 ಇದೆ, ಫಂಡಮೆಂಟಲ್ ಡ್ಯೂಟೀಸ್ 11 ಇದೆ. ಸೆಕ್ಯುಲರಿಸಮ್ ಅಂದರೆ ಕಾನ್ಸ್ಟಿಟ್ಯೂಷನ್ ಇದು ಪ್ರಿನ್ಸಿಪಲ್ ಸೆಕ್ಯುಲರ್ ಕಂಟ್ರಿ ನಮ್ಮ ಇಂಡಿಯಾ. ಗೌರ್ಮೆಂಟ್ಸ್ ಇದರಲ್ಲಿ ಏನಾಗುತ್ತೆ ಅಂದರೆ ನೋ ಡಿಸ್ಕ್ರಿಮಿನೇಷನ್, ಅಂದರೆ ಸೆಕ್ಯುಲರಿಸಮ್ ಅಂದರೆ ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ರಿಲಿಜನ್ ಆ್ಯಂಡ್ ಆರ್ ಎಕ್ಸ್ಪೆಕ್ಟೆಡ್ ಟು ಟ್ರೀಟ್ ಆಲ್ ರಿಲಿಜನ್ಸ್. ರಿಲಿಜನ್ಸ್ ಮೇಲೆ ಬೇಸಿಕ್ ಮಾಡಿ ಅವನಿಗೆ ಯಾವುದಿದು ಅಂತೆಲ್ಲ ನಾವು ಇದು ಮಾಡೋಂಗಿಲ್ಲ, ನಿರ್ಧಾರ ತಗೊಳ್ಳೋಂಗಿಲ್ಲ. ಎಲ್ಲ ರಿಲಿಜನ್ಸ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡಲ್ಪಟ್ಟಿದೆ ನಮ್ಮ ಇಂಡಿಯಾನಲ್ಲಿ. ಗೌರ್ಮೆಂಟ್ ಕನ್ಸಿಡರ್ ನೋ ರಿಲಿಜನ್, ಯಾವ ರಿಲಿಜನ್ ತನ್ನ ರಿಲಿಜನ್ ಅಂತ ಕನ್ಸಿಡರ್ ಮಾಡಲ್ಲ, ಎಲ್ಲ ಒಂದೇ. ಎವ್ರಿ ಸಿಟಿಸನ್ಗೆ ಫ್ರೀಡಮ್ ಇದೆ, ಅವ್ನು ಯಾವ ರಿಲಿಜನ್ ಆದರೂ ಅವ್ನ ಚಾಯ್ಸು, ಅವ್ನ ನಂಬಿಕೆ ಪ್ರಕಾರ ಅವ್ನಿಗೆ ಇಷ್ಟವಾದ ರಿಲಿಜನ್ ಅವನು ಫಾಲೋ ಮಾಡ್ಬೋದು. ಆಮೇಲೆ ಅಥಾರಿಟಿ ಟು ಕಂಟ್ರೋಲ್ ದ ಫ್ರೀಡಮ್ ಟು ಪ್ರಾಕ್ಟೀಸ್ ಒನ್ ಆಫ್ ರಿಲಿಜನ್ ದ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್. ಇದು ಫ್ರೀಡಮ್ ಇದೆ, ಯಾವ ರಿಲಿಜನ್ ಅವನು ಪಬ್ಲಿಕ್ ಇಂಟ್ರೆಸ್ಟ್ ಪ್ರಕಾರ ಅವ್ನು ಯಾವ ರಿಲಿಜನ್ ಇಷ್ಟ ಆಗುತ್ತೋ ಅದನ್ನು ಅವನು ಕಂಟ್ರೋಲ್ ದ ಫ್ರೀಡಮ್ನು ಕಂಟ್ರೋಲ್ ಮಾಡೋ ಒಂದು ಅಥಾರಿಟಿ ಗೌರ್ಮೆಂಟಿಗಿದೆ. ಇಂಡಿಪೆಂಡೆಂಟ್ ಜುಡಿಷಿಯರಿ ಈಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಟಿವ್ ಆ್ಯಂಡ್ ಆಸ್ ಈಕ್ವಲ್. ಜುಡಿಷರಿಗೂ ಅದೇ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟಿವ್ ಪ್ರಕಾರ ಅದಕ್ಕೂ ಸಪರೇಟವಾದ ಇಂಪಾರ್ಟೆಂಟ್ ಪವರ್ಸ್ ಇದೆ. ನೈದರ್ ದ ಗೌರ್ಮೆಂಟ್ ನಾಟ್ ದ ಪಾರ್ಲಿಮೆಂಟ್ ಕ್ಯಾನ್ ಇಂಟರ್ಫಿಯರ್ ವಿತ್ ದ ಫಂಕ್ಷನ್. ಈ ಜುಡಿಷಿಯಲ್ ಫಂಕ್ಷನ್ ಮಧ್ಯದಲ್ಲಿ
ಗೌರ್ಮೆಂಟ್ ಆದರೂ ಬರ್ಬೋದು, ಪಾರ್ಲಿಮೆಂಟ್ ಯಾವುದಾದ್ರೂ ಇಂಟರ್ಫಿಯರ್ ಆಗ್ಬೋದು. ಆಲ್ ಆರ್ ಈಕ್ವಲ್ ಬಿಫೋರ್ ದ ಕೋರ್ಟ್ ಆಫ್ ಲಾ. ನ್ಯಾಯದ ಮುಂದೆ ಎಲ್ಲ ಸಮ. ಆ್ಯಂಡ್ ಆಲ್ ಹ್ಯಾವ್ ರೈಟ್ ಟು ಜಸ್ಟಿಸ್ ಇನ್ ದ ಪ್ರಿನ್ಸಿಪಲ್ ಆಫ್ ದ ಜುಡಿಷರಿ. ಆ ಜುಡಿಷರಿನಲ್ಲಿ ಪ್ರಕಾರ, ನ್ಯಾಯದ ಪ್ರಕಾರ ಎಲ್ಲರಿಗೂ ಒಂದು ಹಕ್ಕಿದೆ. ಆದರೆ ಸುಪ್ರೀಂ ಕೋರ್ಟ್ ಡಿಸಿಷನ್ನೇ ಫೈನಲ್. ಎಲ್ಲ ಏನು ನ್ಯಾಯ ನೀತಿ ನಡೆದ್ರೂ, ನ್ಯಾಯವಾದ ಏನೋ ನಡೆದ್ರೂ ಸುಪ್ರೀಂ ಕೋರ್ಟ್ ಡಿಸಿಷನ್ ಆದರೆ ಒಂದು ಡಿಸಿಷನ್ನೇ ಫೈನಲ್. ಅದೇನು ತೀರ್ಮಾನ ಕೊಡುತ್ತೆ ಅದೇ ಫೈನಲ್. ಆ್ಯಂಡ್ ಆಲ್ ಆರ್ ಎಕ್ಸ್ಪೆಕ್ಟ್ ಅದೆಲ್ಲರೂ ಅದಕ್ಕೆ ಫಿಕ್ಸ್ ಆಗಬೇಕು, ಅದಕ್ಕೆ ಹೊಂದ್ಕೋಬೇಕು, ಅದಕ್ಕೆ ಜಾಯಿನ್ ಆಗಬೇಕು, ಅದಕ್ಕೆ ನಾನು ಸ್ವೀಕಾರ ಮಾಡಬೇಕು. ನೆಕ್ಸ್ಟ್, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂದರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ದ ಸಿಸ್ಟಮ್ ಆಫ್ ಎಲೆಕ್ಟಿಂಗ್ ರಿಪ್ರೆಸೆಂಟೇಟಿವ್ ಥ್ರೂ ವೋಟ್. ಈಗ ಎಲ್ಲರೂ ವೋಟ್ ಮಾಡೋಕ್ಕೆ ರೈಟ್ ಇದೆ ಅಲ್ವಾ, ಬಟ್ ವೋಟ್ ಮಾಡೋಕ್ಕೆ ಒಂದು ಏಜ್ ಇದೆ, 18 ಇಯರ್ ಆರ್ ಅಬೋವ್. ಇದನ್ನೇ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಹೇಳ್ತೀವಿ. ಎಲ್ಲ ಸಿಟಿಸನ್ಸು ವೋಟ್ ಮಾಡೋದು 18 ವರ್ಷದ ಮೇಲೆ. ಡಿಸ್ಕ್ರಿಮಿನೇಷನ್ ಏನೋ ಭೇದ ಭಾವ ಇಲ್ಲ. 18 ವರ್ಷ ಆಯಿತು ಅಂದರೆ ಈಸ್ ಏಬಲ್ ಟು ಎಲೆಕ್ಟ್. ಗುಡ್ ಗೌರ್ಮೆಂಟ್ ಕಮ್ಸ್ ಟು ದೆನ್ ಎ ಗುಡ್ ಗೌರ್ಮೆಂಟ್ ಕಮ್ಸ್ ಟು ಪವರ್. ಆಮೇಲೆ ಎಲೆಕ್ಟ್ ಆದಮೇಲೆ ಗೌರ್ಮೆಂಟ್ ಪವರ್ಗೆ ಬರುತ್ತೆ. ಕಾನ್ಸ್ಟಿಟ್ಯೂಷನ್ ವಿಶಸ್ ಟು ಎಸ್ಟಾಬ್ಲಿಷ್. ಕಾನ್ಸ್ಟಿಟ್ಯೂಷನ್ ಯಾವಾಗಲೂ ಸ್ಟೇಟ್ ವೆಲ್ಫೇರ್ನ ನೋಡ್ಕೊಳ್ಬೇಕು. ಎಲೆಕ್ಷನ್ ಸಿಸ್ಟಮ್. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಡೆಮೋಕ್ರಸಿ ಇನ್ ದ ವರ್ಲ್ಡ್. ಪ್ರಪಂಚದಲ್ಲೇ ದೊಡ್ಡ ಡೆಮೋಕ್ರೆಟಿಕ್ ವರ್ಲ್ಡನ್ನು ಕಂಟ್ರಿ ಅಂದರೆ ಇಂಡಿಯಾ. 6 ಡಿಕೇಡ್ಸ್ ಅಂದರೆ 60 ವರ್ಷದ ಹಿಂದೆ ಪೀರಿಯಾಡಿಕ್ ಎಲೆಕ್ಷನ್ಸ್ ಕಂಡಕ್ಟ್ ಆಗ್ತಾಯಿತ್ತು. 60 ವರ್ಷದ ಹಿಂದೆ. ಡೆಮೋಕ್ರಸಿ ಹ್ಯಾಸ್ ಬೀನ್ ಅಡಿಕ್ವೇಟ್ಲಿ ಡೀಪ್ ರೂಟೆಡ್. ನಮ್ಮ ಒಂದು ರಾಜ್ಯದಲ್ಲಿ, ದೇಶದಲ್ಲಿ ಡೆಮೋಕ್ರಸಿ ಚೆನ್ನಾಗಿ ಬೇರೂರ್ಬಿಟ್ಟಿದೆ. ಪ್ರಜಾಪ್ರಭುತ್ವ ಇಟ್ ಇಸ್ ಈಗಲೂ ಅದು ಸ್ಯಾಟಿಸ್ಫ್ಯಾಕ್ಟ್ರಿ ತುಂಬ ತೃಪ್ತಿಯಾಗಿದೆ ಇನ್ಸ್ಪೈಟ್ ಆಫ್ ಸರ್ಟನ್ ಡೇಮ್. ಆದರೂ ಸ್ವಲ್ಪ ಡಿಮೆರಿಟ್ಸ್ ಕೆಲವು ಇದೆ. ಈಗ ಹೊಸ ಟರ್ಮ್ಸ್ ಏನೇನು, ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಡ್ರಾಫ್ಟಿಂಗ್ ಕಮಿಟಿ ಇದ್ದರೆ ಆ ಡ್ರಾಫ್ಟಿಂಗ್ ಕಮಿಟಿ ಏನು ಮಾಡೋದು, ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ನ ಪ್ರಿಪೇರ್ ಮಾಡಿ ಅದನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮುಂದೆ ಇಟ್ಟು ಡಿಸ್ಕಷನ್ಗೆ ಅಪ್ರೂವಲ್ಗೆ ಇಡುತ್ತೆ ಡ್ರಾಫ್ಟಿಂಗ್ ಕಮಿಟಿ. ಡೆಮೋಕ್ರೆಟಿಕ್ ಅಂದರೆ ರೂಲ್ ಆಫ್ ದ ಪೀಪಲ್, ಜನರ ಆಳಕ್ಕೆ, ಅದಕ್ಕೆ ಡೆಮೋಕ್ರೆಟಿಕ್. ಡ್ರಾಫ್ಟಿಂಗ್ ಕಮಿಟಿ ಅಂದ್ರೇನು, ಕಮಿಟಿ ಒಂದು ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡಿ ಡ್ರಾಫ್ಟ್ ಮಾಡಿ ಅದನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮುಂದೆ ಇಟ್ಟು ಅದರ ಡಿಸ್ಕಷನ್ ಅಪ್ರೂವಲ್ ಕೇಳೋದು, ಅದು ಡ್ರಾಫ್ಟಿಂಗ್ ಕಮಿಟಿ. ಡೆಮೋಕ್ರೆಟಿಕ್ ಅಂದರೆ ರೂಲ್ ಆಫ್ ದ ಪೀಪಲ್. ಇಷ್ಟೂ ಈ ಒಂದು ಕಾನ್ಸ್ಟಿಟ್ಯೂಷನ್ ಪಾಠಕ್ಕೆ, ಅವರ್ ಕಾನ್ಸ್ಟಿಟ್ಯೂಷನ್ ಪಾಠಕ್ಕೆ ಸಂಬಂಧಪಟ್ಟ ವಿಷಯಗಳು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.